ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದೆ, ಕೇರಳ ಹೈಕೋರ್ಟ್ ಅಲ್ಲಿ ಆಗಿದೆ, ತಮಿಳುನಾಡು ಹೈಕೋರ್ಟ್ ಆಗಿದೆ, ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ಆಗಿದೆ. ಇದೆ ಸಪರೇಟ್ ಆಗಿ ಕೇಸ್ಗಳು ಹಾಕಿದ್ದಾರೆ. ಇದು ಮುಂದೆ ಕೂಡ ಸುಮಾರು ಒಂದು 8-8.5 ಸಾವಿರ ಕೇಸ್ಗಳಿದಾವಂತೆ. ನಾವು ಮದುವೆ ಮಾಹಿತಿ ಪ್ರಕಾರ ಈ ಸಂಬಂಧಪಟ್ಟಿದ್ದ EPS 95 ಪಿಂಚಣಿಗೋಸ್ಕರನೇ ಎಲ್ಲಾ ರಾಜ್ಯಗಳಿಂದನೂ ಎಲ್ಲಾ ಅಂಗಸಂಸ್ಥೆಗಳು ಪ್ರೈವೇಟ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಸುಮಾರು 8-8.5 ಸಾವಿರ ಕೇಸ್ಗಳಿದಾವಂತೆ. ಅಲ್ಲಿ 1-2 ಆದ್ರೂ ಕೂಡ 2022 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ಕೊಡಿ, ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಕೊಡಿ ಅವರಿಗೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. 3 ವರ್ಷ ಆಯ್ತು, 4ನೇ ವರ್ಷ ಲೆಕ್ಕ, ಚಕಾರ ಎತ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಕೂಡ 6 ತಿಂಗಳು 3 ತಿಂಗಳಿಗೊಂದ್ಸಾರಿ ಡೆಲ್ಲಿ ಚಲೋ ಹೋಗ್ತಾನೆ ಇದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಧರಣಿ ನಡೆಸ್ತಾ ಇದ್ದಾರೆ, ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಸಂಬಂಧಿಸಿದ PF ಅಧಿಕಾರಿಗಳಿಗೂ ಮಂತ್ರಿ ಮಹೋದಯರಿಗೂ ಮನವಿ ಪತ್ರ ಸಲ್ಲಿಸ್ತಾನೆ ಇದ್ದಾರೆ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಒಂದೇ ನಮ್ಮ ವೀಕ್ನೆಸ್ ಅವ್ರು ತಿಳ್ಕೊಂಡಿದ್ದಾರೆ. ಇವ್ರೇನೋ ಬರ್ತಾರೆ, 1,500 ಜನ 1,000 ಜನ ಬರ್ತಾರೆ, ಜೈಕಾರಗಳಾಗ್ತಾರೆ, ಹೋಗ್ತಾರೆ, ಬಿಡಿ ಯಾಕೆ ಅಂತಂದ್ಬಿಟ್ಟು. ಅದರಿಂದ ಒಂದು 5-6 ಸಾವಿರವರೆಗೂ ಒಂದು ತಿಂಗಳಿಗೆ 6,000 ಕೋಟಿ ಖರ್ಚಾಗುತ್ತೆ ಅಂತಂದು ಮಾಹಿತಿ. ಏನು 7,500 ನಾವು ಕೇಳಿದಷ್ಟು ಕೊಟ್ರೆ ಇಷ್ಟೊಂದು ದುಡ್ಡು ಯಾಕೆ ಕೊಡ್ಬೇಕು ನಾವು? ಇದು ಅವರಲ್ಲಿ ತಲೆ ತುಂಬೋಗಿದೆ ಅವರಿಗೆ, ಕೇಂದ್ರ ಸರ್ಕಾರದವರಿಗೆ. ಕಳೀತಾ ಬಂದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾರೆ, ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ ಅಂತಂದ್ಬಿಟ್ಟು. ಇಲ್ಲ ಅಂತಂದ್ರೆ ಬರವಣಿಗೆ ಮುಖಾಂತರ ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮ್ದು ಪ್ರೋಸೆಸ್ ನಡೀತಾ ಇದೆ ಅಂತಂದ್ರು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ಎಲ್ಲಿ ಸಮಯ ಪ್ರೋಸೆಸ್ ನಡೀತಾ ಇದೆ? ಯಾಕೆ ಆಗ್ತಾ ಇದೆ ಈ ತರ? ಯಾಕೆ ಆಗ್ತಾ ಇದೆ? ಇಲ್ಲ. ಈಗ ನಮ್ಮ ರಾಜ್ಯದವರೇ ಒಬ್ರು ಕೇಂದ್ರ ಸರ್ಕಾರದಲ್ಲಿ ಸ್ಟೇಟ್ ರಾಜ್ಯ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಹೇಳಿದಂಗೆ ಶೋಭಾ ಕರಂದ್ಲಾಜೆ ಅವರು ಇದಕ್ಕೆ ಬರ್ತದೆ ನಮ್ಮ ಪೆನ್ಷನ್. ಇದು ಬೆಂಗಳೂರಲ್ಲೇ ಇದ್ದಾರೆ, ನಮ್ಮ ಕರ್ನಾಟಕದವರಲ್ವಾ, ಬೆಂಗಳೂರಲ್ಲೇ ಇದ್ದಾರೆ. ಎಲ್ಲೆಲ್ಲೋ ಏನೇನೋ ಮಾಡೋ ಬದಲು ಅವ್ರಿರುವಾಗ ಆಫೀಸ ಮನೇನ ಹೋಗಿ ಕೂತ್ಕೊಬಿಡೋ, ನಡೀರಿ, ಏನಾಗುತ್ತೆ ಅದು ಹಾಕೊಳ್ಳಿ. ನಾವು ಕಾನೂನು ಕೈಗೆ ತಗೊಂತಾ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಷಯದಲ್ಲಾಗಲಿ ಕಾನೂನು ಕೈಗೆ ತಗೊಳ್ಳೋದು ಬೇಡ. ವಯಸ್ಸಾಗಿರೋ ನಮ್ಗೆ ಗೊತ್ತಿದೆ, ನಮ್ಮ ವಯಸ್ಸು ತಕ್ಕಟ್ಟಾಗಿ ನಮ್ಮ ಬುದ್ಧಿನೂ ಬೆಳೆದೈತೆ ಎಲ್ಲರಿಗೂ. ನಾವು ಕಾನೂನು ಕೈ ತಗೊಳ್ಳಲ್ಲ. ಇಲ್ಲಿ ಅವರೇ ಇದಾರಲ್ಲ, ಬರೋದು ನೋಡ್ಕೊಂಡು ಹಾಕಿ ಒಂದು ಡೇಟ್ ಹಾಕಿ ಆಫೀಸ್ ಬರ್ಲಿ ಅಥವಾ ಅವ್ರ ಮನೆ ಇರ್ಲಿ, ಹೋಗಿ ಕೂತ್ಕೊಬಿಡೋಣ 1,000-1,500 ಜನ. ಏನ್ ಮಾಡ್ತೀರಾ ಮಾಡ್ಲಿ, ನಾವು ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ? ನಾವು ಕರ್ನಾಟಕದಿಂದ ಏನಕ್ಕೆ ಸಮಯ ಹೋಗ್ಬೇಕು? ಆ ಸಂಬಂಧಿಸಿದ ಮಿನಿಸ್ಟರ್ ಇಲ್ಲೇ ಇದಾರಲ್ಲ, ಹೋಗಿ ಕೇಳೋಣ, ಮನವಿ ಮಾಡ್ಕೊಳ್ಳೋಣ. ಕುಸ್ತಿಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಕಾನೂನು ತಗೋಬೇಕು ಅಂತ ಹೇಳ್ತಾ ಇಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ. ಹಾಗೆ ಒಂದ್ ದಿವಸ ಹಾಕೊಳ್ಳಿ, ಎಷ್ಟು ಜನ ಆದ್ರೆ ಅಷ್ಟು ಜನ ಹೋಗಿ ಮನೆ ಮುಂದೆ ಕೂತ್ಕೊಬಿಡೋಣ. ಅವ್ರೇನಾದ್ರೂ ಮಾಡ್ಲಿ, ನಮ್ಮ ಸಮಸ್ಯೆ ಬಗೆಹರಿಸುವವರೆಗೂ ನಾವು ಎದ್ದು ಹೋಗಲ್ಲ ಅಂತ ಕೂತ್ಕೊಬಿಡೋಣ. ಎಷ್ಟು ಸಾರಿ ಅಂತ ಇದು ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇರ್ಲಿ, ಇದರಲ್ಲಿ ಎಷ್ಟೇ ದೂರದಿಂದ ಬರ್ತಾರೆ, ಪ್ರತಿ ತಿಂಗಳು ಆಯ್ತಪ್ಪ 5 ವರ್ಷ 6 ವರ್ಷ ಆಯ್ತು ಅಂತಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದೆ. ನಮ್ದು ಒಂಥರ ನಮ್ಗೆ ಆ ತಿನ್ನುವ ಫಲಿತ ಇದ್ರೆ ಖಂಡಿತವಾಗ್ಲೂ ಬಂದೇ ಬರ್ತದೆ. ಆದ್ರೆ ಅದು ಬೇರೆ ಯಾವ್ದೋ ಶಾಸ್ತ್ರದ ಪ್ರಕಾರ ಇದ್ರೆ ಮನೇಲಿದ್ರೆ ಬರ್ತದೆ ಅನ್ನೋದು ತಪ್ಪದು. ಏನಿದ್ರು ನಾವು ಈ PF ಆಫೀಸ್ ಮುಂದೆ ನಿರಂತರವಾಗಿ ಹೋರಾಟ ಮಾಡ್ಲೇಬೇಕಾಗುತ್ತೆ. ಆಮೇಲೆ ಲಾಲ್ಬಾಗ್ ಅಲ್ಲಿ ಹೋರಾಟ ಮಾಡ್ಬೇಕಾಗುತ್ತೆ. ಇವೆರಡೂ ಮಾಡ್ತಾ ಬಂದ್ರೆ, ನಿರಂತರವಾಗಿ ಮಾಡ್ತಾ ಬಂದ್ರೇನೆ ಅವ್ರೇನಾದ್ರೂ ನಮ್ಮ ಒಂದು ಈ ಮಾತಿಗೆ ಅವ್ರು ಜಗ್ಗುವುದೋ ಹೆದರುವುದೋ ಇನ್ನೊಂದೋ ಏನೋ ನಮ್ ಕೆಲಸ ಮಾಡ್ಕೊಡ್ಬೇಕಂತಂದ್ರೆ, ಏನಪ್ಪ ಬಿಡಪ್ಪ, ಯಾವಾಗಲೂ ತಿಂಗಳಿಗೊಂದ್ಸಾರಿ ಕರೀತಾರೆ, ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಯಾಕಂತಂದ್ರೆ ನಾವೆಲ್ಲ ವಯಸ್ಸಾಗಿರೋರು, ಒಂದು ಸಮಸ್ಯೆಗಳಿರೋದು ಎಲ್ಲರಿಗೂ 60 ವರ್ಷ ವಯಸ್ಸಾದ್ಮೇಲೆನೆ ಎಲ್ಲರಿಗೂ ಅಷ್ಟೇ. ಏನ್ ಸಮಸ್ಯೆ? ಮೊದಲು ಆರೋಗ್ಯದ ಸಮಸ್ಯೆ ಬರ್ತದೆ, ಆಮೇಲೆ ಕುಟುಂಬದ್ದು, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಮಗಳಾಗ್ಲಿ, ಅಣ್ಣ ತಮ್ಮ ಗಲಾಟೆ ಆಗ್ಲಿ, ಜಮೀನು ಸೈಡು ಮನೆ ಇಂಥ ಇದ್ರಲ್ಲಿ ಓಡಾಡೋ ಜಾಸ್ತಿ ಇರ್ತದೆ. ಆದ್ರೆ ತಿಂಗಳಿಗೆ 1-2 ದಿವಸ, ದಯವಿಟ್ಟು 2 ದಿವಸ PF ಆಫೀಸ್ ಅಂದ್ರೆ 27 ಅಥವಾ 28ನೇ ತಾರೀಕು ತಿಂಗಳ ಕೊನೆಯಲ್ಲಿ ಮೊದಲನೇ ಭಾನುವಾರ ಲಾಲ್ಬಾಗ್ಗೆ ದಯವಿಟ್ಟು ಬನ್ನಿ. ನಿಮ್ಮ ಸ್ನೇಹಿತನ ಬನ್ನಿ. ಅಲ್ಲ, ಇದೇ ಇದರಲ್ಲಿ 5 ಸತತವಾಗಿ ಮಾಡ್ತಾ ಇದೀವಿ. ಈಗ ಸುಮಾರು ಲಾಲ್ಬಾಗ್ 93-94 ಆಗವೆ, ಇಲ್ಲಿದು ಆಗಿದೆ. ಇದನ್ನ ಬಿಡುವುದು ಬೇಡ. ಬಿಟ್ರೆ ಇವರೆಲ್ಲ ತಣ್ಣಗಾಗ್ಬಿಟ್ರು ಅಂತ ಇಲ್ಲಿಂದ ಮೆಸೇಜ್ ಹೋಗುತ್ತೆ ಡೆಲ್ಲಿಗೆ. ಯೋಚನೆ ಮಾಡಿ, ನಾವ್ ಇದನ್ನ ಬಿಟ್ಟಿದೀವಿ ಅಂತಂದ್ರೆ, ಎಲ್ಲ ತಣ್ಣಗಾಗ್ಬಿಟ್ರು ಅಂತಂದ್ರೆ ಮೆಸೇಜ್ ಹೋಗಿದೆ ಅಂತಂದ್ರೆ ಏನೋ ಪ್ರೋಸೆಸ್ ಅಲ್ಲಿರೋದು ಕೂಡ ನಿಲ್ಸ್ಬಿಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ನಿಲ್ಸೋದು ಬೇಡ. ಯಾವುದೇ ಸಂದರ್ಭದಲ್ಲಾಗ್ಲಿ
ತಿಂಗಳಿಗೆ ಒಂದು 2 ಸಾರಿ. ಇದು ಮಂತ್ರಿ ಮನೆ ಹತ್ರ ಹೋಗೋದು, ಒಂದು ಕಾರ್ಯಕ್ರಮ ಹಾಕಂತಾರೆ, ಒಂದು ಡೇಟ್ ತಿಳಿಸ್ತಾರೆ, ನಾವೆಲ್ಲರೂ ಒಟ್ಟಾಗಿ ಹೋಗೋಣ, ಅದಿರ್ಲಿ. ಆದ್ರೆ ತಿಂಗಳಿಗೆ 2 ಸಾರಿ ಇದು ಮಾತ್ರ ತಪ್ಪಿಸ್ಬೇಡಿ ದಯವಿಟ್ಟು. ಇದು ಯಾರಿದ್ದು ಅಲ್ಲ, ಇದು ಯಾರೋ ಒಂದು ನಾಯಕರು, ನಮ್ಮ ನಂಜನಗೌಡ ಅಧ್ಯಕ್ಷರಿಗೆ ಏನ್ ಬಿಡಪ್ಪ, ಚೆನ್ನಾಗಿದ್ದಾರೆ, ವಾಟ್ಸಪ್ ಅಲ್ಲಿ ಹಾಕ್ತಾರೆ, ಬನ್ನಿ ಅಂತ ಹೇಳ್ತಾರೆ, ಅವ್ರಿಗೇನು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದು ನಮ್ಮದು, ನಿಮ್ಮದು, ಪ್ರತಿಯೊಬ್ಬರದು. ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಸಮಸ್ಯೆ ಅಂತ ಅಂದ್ಕೊಂಡು ಪ್ರತಿಯೊಬ್ಬರು ಆ ಯೋಚನೆ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ದಯವಿಟ್ಟು. ಲೀಡರ್ ಯಾರೋ ಇರ್ಲಿ, ಹೇಳಿದ್ರಲ್ಲ, ಎಷ್ಟೋ ಜನ ಹೇಳಿದ್ರೆ ನಂಜನಗೌಡರಿಗೆ ಏನಪ್ಪ ವಾಟ್ಸಪ್ ಅಲ್ಲಿ ಹಾಕ್ಬಿಡ್ತಾರೆ, ನಮ್ಮ ಪ್ರಾಬ್ಲಮ್ ಅವ್ರಿಗೆ ಗೊತ್ತಾಗಲ್ಲ. ಅವ್ರದ್ದೇನಿದೆ, ಅವರು ನಮಗೆ ರಿಟೈರ್ಡ್ ಆಗಿರೋ ತಾನೆ, ಅವ್ರು ಚೆನ್ನಾಗಿದ್ದಾರೆ ಅಂತ ಇಲ್ಲಿಯಾಗ ಬರ್ಬೇಕಾಗಿತ್ತು, ನಮಗೋಸ್ಕರ ತಾನೆ. ಅದು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಇದು ನಮ್ಮದು, ಪರ್ಸನಲ್ ಆಗಿ ತಗೋಬೇಕು ನಾವೆಲ್ಲರೂ. ನಮ್ಮ ಸಮಸ್ಯೆ ಇದು. ಪೆನ್ಷನ್ ಎಫೆಕ್ಟ್ ಆದ್ರೆ ಎಲ್ಲರಿಗೂ ಆಗುತ್ತೆ, ಇಲ್ಲ ನಂಜನಗೌಡ ಒಬ್ಬಗೇನಲ್ವಲ್ಲ, ಎಲ್ಲರೂ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಇದ್ರೆ ನಂಜನಗೌಡರು, ನಾವೆಲ್ಲರೂ ಇದ್ರೆ ನಂಜನಗೌಡ ಲೀಡರ್ಗಳು. ಯಾರು ಇಲ್ಲ ಅಂತಂದ್ರೆ ಲೀಡರ್ ಮಾಡ್ತೀರಾ? ಅದಕ್ಕೋಸ್ಕರ ಯಾರೇ ಆಗ್ಲಿ ಬೇಜಾರು ಪಡ್ತೀರಾ, ಮನ್ಸು ಬೇಜಾರು ಪಡ್ಕೋಬೇಡಿ. ಇಷ್ಟೇ ಅಂತ ಸಂಘಟನೆ ಅಂತೆ, ಸಂಘಟನೆ ಇರುವವರೆಗೂ ಸಂಘರ್ಷ ಇದ್ದೇ ಇರುತ್ತೆ. ಸಂಘರ್ಷ ಇದ್ದಾಗ ಸಂಘಟನೆ ಬೇಕೇ ಬೇಕು. ಈ ಸಂಘಟನೆ ಇಲ್ದಿರ ನಾವ್ ಯಾರೋ 10 ಜನ ಬಂದು ಇಲ್ಲಿ ಮಾತಾಡಿದ್ರೆ ಇಲ್ಲಿ ಗೇಟ್ ಒಳಗಡೆ ಕೂಡ ಸೇರ್ಸಲ್ಲ. ಇದೊಂದು ಸಂಘಟನೆ ಇದೆ, ಧೈರ್ಯವಾಗಿ ಒಳಗೆ ಬರ್ತಿ ಕೂತ್ಕೊಂತೀವಿ. ನಾವು ಧರಣಿ ಮಾಡ್ತೀವಿ, 2 ಗಂಟೆ ಆಗ್ಲಿ 3 ಗಂಟೆ ಆಗ್ಲಿ ಕೂತ್ಕೊಂತೀವಿ. ಅದೇ 5-10 ಜನ ಬನ್ನಿ ಮೇಲೆ. ಅದಕ್ಕೋಸ್ಕರ ಒಂದು ಸಂಘಟನೆ ಇರಬೇಕು. ಆ ಸಂಘಟನೆಗೆ ಒಂದು ನಾಯಕತ್ವ ಇರಬೇಕು. ಆ ನಾಯಕತ್ವ ಮುಖಾಂತರ ನಾವು ಮುಂದೆ ಹೋಗ್ಬೇಕು. ಆ ನಾಯಕತ್ವ ಸರಿ ಮಾಡ್ಲಿಲ್ಲ, ಸರಿದಾರ ದಾರಿಯಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಅದನ್ನ ರಿಪೇರಿ ಮಾಡೋದು ನಿಮಗೆ ಇದೆ, ಅದು ರಿಪೇರಿ ಮಾಡುವ ಶಕ್ತಿ ನಿಮಗೆ ಇದೆ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿಗೆ ಜನ ಬರಬೇಕು. ಈ ತಿಂಗಳ, ಮುಂದಿನ ತಿಂಗಳ ಜನವರಿ ಆಗಲಿ ಫೆಬ್ರವರಿ ಒಳಗಡೆ ಆಗಲಿ, ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮ್ಮ ಮಂತ್ರಿ ಅವರ ಮನೆ ಮುಂದೆ ಧರಣಿ ಕೂತ್ಕೊಳ್ಳೋಣ ಅಂತ ಏನು ಪ್ರಸ್ತಾಪ ಮಾಡಿದ್ದಾರೆ, ಅದೆಲ್ಲದಕ್ಕೂ ನಾವು ಬದ್ಧವಾಗಿರೋಣ. ಆ ಒಂದು ಅವರು ಡೇಟ್ ಯಾವಾಗ ಫಿಕ್ಸ್ ಮಾಡ್ತಾರೋ ಆವತ್ತಿನ ದಿವಸದಲ್ಲಿ ಮಾತ್ರ ಏನೇ ಕಾರ್ಯಕ್ರಮ ಇದ್ರೆ ದಯವಿಟ್ಟು ತಮ್ಮ ಮನೆಗಳಲ್ಲಿ ಏನೇ ಕಾರ್ಯಕ್ರಮ ಇರಲಿ, ಏನೇ ತುರ್ತು ಕೆಲಸ ಇದ್ರು ಕೂಡ ಒಬ್ಬೊಬ್ರು ಕನಿಷ್ಠ ಪಕ್ಷ ಅಂದ್ರೆ 5 ಜನ 6 ಜನ ತಮ್ಮ ಸ್ನೇಹಿತರನ್ನ, ರನ್ನಿಂಗ್ ಅಲ್ಲಿರೋ ಇನ್ನ 1 ವರ್ಷ 6 ತಿಂಗಳಿಗೆ ರಿಟೈರ್ಡ್ ಅವರು ಕೂಡ ಕರ್ಕೊಂಡ್ ಬನ್ನಿ. ನಾಳೆ ಬೆಳಗ್ಗೆ ಅವರು ಇಲ್ಲಿಗೆ ಬರುವರೆ. ಯಾಕಂದ್ರೆ ನಮ್ಮ ಏನು ಹೋರಾಟ ಮಾಡ್ತಾ ಇದೀವಿ, ಆ ಹೋರಾಟ ಪ್ರತಿಫಲ ಅವ್ರಿಗೆ ಸಿಗ್ತದೆ. 90% ಅವ್ರಿಗೆ ಸಿಗೋದು. ಈಗಾಗಲೇ 2-3 ಐಟಮ್ ಅಲ್ಲಿ ಸಿಕ್ಕಿದೆ. ಯಾಕಂದ್ರೆ ಈಗ ಜನವರಿಯಲ್ಲಿ 20-25 ಸಾವಿರಕ್ಕೆ ಏರಿಸ್ತಾ ಇದ್ದಾರೆ. ಅದು ಯಾರಿಂದ ಬಂತು? PF ಮೊಬೈಲಲ್ಲಿ ಸ್ವಿಚ್ ಮಾಡಿದ ತಕ್ಷಣ PF ಬ್ಯಾಲೆನ್ಸ್ ಗೊತ್ತಾಗುತ್ತೆ. ಯಾರಿಂದ? ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ಇದರಿಂದ ನಮಗೆ ಸಹಾಯ ಮಾಡಿ ಅಂತಂದ್ರೆ ರನ್ನಿಂಗ್ ಅಲ್ಲಿ ತೋರಿಸ್ತಾ ಇದ್ದಾರೆ, ನಾವು ನಿಮ್ಗೆ ನಿಮ್ಮ ಎಂಪ್ಲಾಯೀಸ್ಗೆ ಸಹಾಯ ಮಾಡ್ತಾ ಇದೀವಿ ಅಂತ. ಇದು ಮೊಸಳೆ ಕಣ್ಣೋ ತರ. ಯಾಕಂದ್ರೆ ಅವ್ರಿಗೂ ಮಾಡ್ಲಿ ಇವ್ರಿಗೂ ಮಾಡ್ಲಿ, ನಾವೇನ್ ಬೇಡ ಅಂದ್ವಿ? ಬೇಡ ಅಂತ ಏನ್ ಅಲ್ಲಿ ಹೇಳಿಲ್ಲ. ಅದಕ್ಕೋಸ್ಕರ ಆ ಒಂದು ಡೇಟ್ ಏನ್ ಹೇಳ್ತಾರ ನಮ್ಮ ನಾಯಕರು, ಆ ಡೇಟ್ಗೆ ನಾವೆಲ್ಲ ಒಂದಾಗಿ ಸುಮಾರು ಜಾಸ್ತಿ ಜನನ ಸೇರಿಸಿ ನಾವು ಹೋಗಿ 1 ದಿನ ಪೂರ್ತಿ ಆಗ್ಲಿ 2 ದಿನ ಆಗ್ಲಿ ಅಲ್ಲೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ. ಅದಕ್ಕೋಸ್ಕರ ತಾವೆಲ್ಲರೂ ಅದಕ್ಕೆ ರೆಡಿ ಆಗ್ಬೇಕಂತ ಹೇಳ್ತಾ ಈ 4 ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತನ್ನು ಇಡ್ತಾ ಇದ್ದೀನಿ.